ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಹೇಳಿಕೆ 1: ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣು ಬಿಡುವುದಿಲ್ಲ. ಹೇಳಿಕೆ 2: ಬಾಳೆ, ಕಿತ್ತಳೆ, ಗುಲಾಬಿ, ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಕಾಯಜ ಸಂತಾನೋತ್ಪತ್ತಿ ವಿಧಾನ ಸಾಧ್ಯವಾಗಿಸುತ್ತದೆ. ಹೇಳಿಕೆ 3: ಉತ್ಪತ್ತಿಯಾದ ಕಾಯಜ ಸಂತಾನೋತ್ಪತ್ತಿಯಿಂದ ಸಸ್ಯಗಳು ಪೋಷಕ ಸಸ್ಯವನ್ನು ಬಹುಮಟ್ಟಿಗೆ ಹೋಲುತ್ತದೆ. ಹೇಳಿಕೆ 4: ಕಾಯಜ ಸಂತಾನೋತ್ಪತ್ತಿ ವಿಧಾನಕ್ಕೆ ವಿಶೇಷ ರಚನೆಗಳ ಅಗತ್ಯ ಇಲ್ಲ, ಪೋಷಕ ಸಸ್ಯ ಒಂದೇ ಸಾಕು. ಆಪ್ಷನ್ ಎ ಹೇಳಿಕೆ ಎ ಮತ್ತು ಬಿ ಸರಿ. ಆಪ್ಷನ್ ಬಿ ಹೇಳಿಕೆ ಬಿ ಮತ್ತು ಸಿ ಸರಿ. ಆಪ್ಷನ್ ಸಿ ಬಿ, ಸಿ ಮತ್ತು ಡಿ ಸರಿ ಹೇಳಿಕೆ. ಆಪ್ಷನ್ ಡಿ ಹೇಳಿಕೆ ಎ ಮತ್ತು ಡಿ ಸರಿ. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಈ ಒಂದು ಪ್ರಶ್ನೆಯನ್ನು ನಾನು 10ನೇ ತರಗತಿಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬಾಳೆ, ಕಿತ್ತಳೆ, ಗುಲಾಬಿ, ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಕಾಯಜ ಸಂತಾನೋತ್ಪತ್ತಿ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ. ಉತ್ಪತ್ತಿಯಾದ ಕಾಯಜ ಸಂತಾನೋತ್ಪತ್ತಿಯಿಂದ ಎಲ್ಲ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯವನ್ನು ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತವೆ. ಕಾಯಜ ಸಂತಾನೋತ್ಪತ್ತಿಗಾಗಿ ವಿಶೇಷ ರಚನೆಗಳ ಅಗತ್ಯ ಇಲ್ಲ, ಪೋಷಕ ಸಸ್ಯ ಒಂದೇ ಸಾಕು. ಹಾಗಾಗಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣು ಬಿಡುವುದಿಲ್ಲ. ಈ ಹೇಳಿಕೆ ತಪ್ಪಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ಹೇಳಿಕೆ ಬಿ, ಸಿ ಮತ್ತು ಡಿ ಸರಿಯಾಗುತ್ತೆ. ಹೇಳಿಕೆ ಎ ತಪ್ಪಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.